ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರ್ ಫಿಕ್ಸ್ಡ್ 6 ಮಾರ್ಕ್ಸ್ ಕ್ವಶನ್ಸ್. ಸೊ ಈ ಒಂದು ಕಂಟೆಂಟ್ ಮೇಲೆ ನಿಮ್ಮ ಒಂದು ಡಿಮ್ಯಾಂಡ್ ಮೇರೆಗೆ ಈ ಒಂದು ಕಂಟೆಂಟನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಭಾಳಷ್ಟು ಜನ ನಿಮ್ಮ ಒಂದು ರಿಕ್ವೆಸ್ಟ್ ಏನಿತ್ತು, ನಿಮ್ಮ ಡಿಮ್ಯಾಂಡ್ ಏನಿತ್ತು ಅಂದರೆ, ಭಾಳ ಜನ ವಿದ್ಯಾರ್ಥಿಗಳೆಲ್ಲ ನೀವು ನನಗೆ ಡಿಮ್ಯಾಂಡ್ ಮಾಡಿರೋದು, ಸೊ ವಿದ್ಯಾರ್ಥಿಗಳು ಕೇಳಿರುವಂಥದ್ದು, ಸರ್ ಮ್ಯಾಕ್ರೋ ಎಕನಾಮಿಕ್ಸ್ ಮೇಲೆ ನಿಮ್ಮ ಕಂಟೆಂಟ್ ಕೊಡ್ತಾ ಇಲ್ಲ ಅಂತ. ಹೌದಾ? ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ನಾನು ಮ್ಯಾಕ್ರೋ ಎಕನಾಮಿಕ್ಸನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ತೊಗೊಳ್ತಾ ಇದ್ದೀನಿ. ಹೌದಾ? ಈ ಚಾಪ್ಟರ್ ಒಳಗೆ ನಿಮಗೆ ಟೋಟಲ್ ಏನಾಗುತ್ತೆ, 6 ಮಾರ್ಕ್ಸ್ ಮಿನಿಮಮ್ ಬರುತ್ತೆ. ಸೊ 1+1 ಒಂದು ಇರುತ್ತೆ, ಒಂದು 4 ಮಾರ್ಕ್ಸಿಂದ ಇರುತ್ತೆ. ಮತ್ತು ಒಂದೊಂದು ಸಲ ಏನು ಮಾಡಿದ್ದಾರೆ ಅಂದರೆ, ಸೊ ಒಂದು 2 ಮಾರ್ಕ್ಸಿಂದು ಕ್ವಶನ್ನು ಬರುತ್ತೆ. ಬಂತು ಅಂದರೆ ಟೋಟಲ್ 8 ಮಾರ್ಕ್ಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಸೊ ಮಿನಿಮಮ್ 6 ಮಾರ್ಕ್ಸು ಬರಲೇಬೇಕು ಈ ಕಂಟೆಂಟ್ ಒಳಗೆ. ಹೌದಾ? ಸ್ವಲ್ಪ ನಿಮಗೇನಾಗಿರ್ತದೆ, ಈ ಕಂಟೆಂಟನ್ನು ಫಾಸ್ಟಾಗಿ ಮಾಡಿರ್ತೀನಿ. ಇದ್ರದ್ದೆಲ್ಲ ಸಪ್ರೇಟ್ ವೀಡಿಯೋಸ್ಗಳು ನಿಮ್ಗೆ ಬೇಕಾಗಿತ್ತು ಅಂತಂದರೆ, ಆಲ್ರೆಡಿ ನಂದು ಏನಾಗಿರ್ತದೆ ಅಂತಂದರೆ, ಸೊ ಮೊದಲಿನ ಒಂದು ವೀಡಿಯೋಗಳು ಇದಾವೆ. ಹೌದಾ? ಪ್ಲೇಲಿಸ್ಟಲ್ಲಿ ಹೋಗಿರಿ ನೀವು. ಸೊ ಅದ್ರದ್ದು ಸಪ್ರೇಟಾಗಿ ವೀಡಿಯೋಗಳಿದಾವೆ, ಅಲ್ಲಿ ನೀವು ನೋಡ್ಕೋಬೋದು ಸ್ನೇಹಿತರೆ. ಡೀಟೇಲ್ಸ್ ಆಗಿದ್ದಾವೆ. 1 ವರ್ಡ್ಸ್ ಸಪ್ರೇಟ್ ಇದೆ, 2 ಮಾರ್ಕ್ಸ್ ಸಪ್ರೇಟ್ ಇದೆ. ಹೌದಾ? ಆನಂತರ 4 ಮಾರ್ಕ್ಸ್ ಎಲ್ಲ ಸಪ್ರೇಟ್ ಇದಾವೆ. ಬಟ್ ಈ ಕಂಟೆಂಟ್ ಒಳಗೆ ನಮ್ಮ ಮೇನ್ ಇದ್ದಿದ್ದನ್ನು ತೊಗೊಂಡು ನಿಮಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಹೌದಾ? ಈ ಕಂಟೆಂಟ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಭಾಳ ಜನ ಸೊ ಈ ಒಂದು ಕಂಟೆಂಟ್ ಬಗ್ಗೆ ನೀವು ಕ್ವಶನ್ ಮಾಡಿದಿರಿ. ಹೌದಾ? ಇದ್ರ ಮೇಲೆ ನೀವು ಕೇಳಿರೋದು ಆ್ಯಕ್ಚುಲಿ ಏನಂತಂದರೆ, ಥಿಯೋರಿಟಿಕಲ್ ಆಗಿ. ಸೊ ಏನಂತಂದರೆ, ಒಂದು ಅಧ್ಯಾಯದ ಹೆಂಗೆ ಕಂಟೆಂಟ್ ಇರುತ್ತೆ ಅಲ್ಲ, ಆ ಥರ ಕೇಳಿದಾರೆ ನೀವು. ಹೌದಾ? ಈಗ ಆ ಥರನ ಮಾಡ್ಕೊಂಡು ಹೋದರೆ ಒಂದು ವಿಡಿಯೋನಲ್ಲಿ ಅದೆಲ್ಲ ಕೊಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಯಾಕಂದರೆ ಇವಾಗ ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರದ ಹುಟ್ಟು ಯಾವಾಗ ಹುಟ್ಟಿತು? ಹೌದಾ? ಸೊ ಅದಕ್ಕೆ ಹಿನ್ನೆಲೆ ಏನು, ಅದಕ್ಕೆ ಕಾರಣ ಏನು, ಅದೆಲ್ಲನೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಹೌದಾ? 1929 ಹೊತ್ತಿಗೆ ನಿಮ್ಗೆ ಗೊತ್ತಿದೆ, ಅವಾಗ ಏನಾಗುತ್ತೆ ಅಂದರೆ, ಇಡೀ ಗ್ಲೋಬಲ್ ಒಳಗೆ ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ. ಆರ್ಥಿಕ ಏನಾಗುತ್ತೆ ಅಂತಂದರೆ, ಸೊ ಅಲ್ಲಿ ಆರ್ಥಿಕ ಒಂದು ಸಮಸ್ಯೆನ ಉಂಟಾಗುತ್ತೆ. ಆ ಒಂದು ಕಾರಣಕ್ಕೆ ಮುಂದೆ ಏನಾಗುತ್ತೆ ಅಂದರೆ, 1932 ಹೊತ್ತಿಗೆ JM ಕೇನ್ಸ್ರವರು ತಮ್ಮ ಒಂದು ಕೃತಿಯನ್ನು ಪ್ರಕಟಣೆ ಮಾಡ್ತಾರೆ. ಹೌದಾ? ಸೊ ಆ ಒಂದು ಕೃತಿಯಿಂದಾಗಿ ಅಲ್ಲೇನಾಗ್ತಾ ಇದೆ, ಅದಕ್ಕೆ ಆ ಸಮಸ್ಯೆಗೆ ಹೊರಗೆ ಬರೋಕ್ಕೆ ಒಂದು ಕಾರಣೀಕರ್ತ ಆಗುವಂಥ ಸಂದರ್ಭ. ಸೊ ಅಲ್ಲಿಂದ ನಮ್ಮ ಒಂದು ವಿಷಯ ವಸ್ತು ಏನಾಗುತ್ತೆ ಅಂತಂದರೆ ಮಾಡಿಫೈ ಆಗುತ್ತೆ. ಮೊದಲೆಲ್ಲನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಸೂಕ್ಷ್ಮ ಅರ್ಥಶಾಸ್ತ್ರದ ನೆಲೆಗಟ್ಟಿನ ಮೇಲೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿತ್ತು, ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನಂತ ಗೊತ್ತಿತ್ತು ಸ್ನೇಹಿತರೆ. ಹೌದಾ? ಸೊ ಅದಕ್ಕೋಸ್ಕರ ಸೊ ಅದು ಎಲ್ಲನೂ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರುವುದಿಲ್ಲ ಸ್ನೇಹಿತರೆ. ಅದನ್ನು ಮಾಡಿದೆ ಅಂದರೆ ನಿಮಗೆ ಕಂಟೆಂಟ್ ಏನಾಗುತ್ತೆ ಅಂತಂದರೆ, ಸೊ ಇಲ್ಲಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ನಾನು ಬಿಡಬೇಕಾಗತ್ತೆ. ಹಾಗಾಗಿ ಹೌದಾ? ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಸೈಡಿಗಿಟ್ಟು, ಸೊ ಜಸ್ಟ್ ಏನಂತಂದರೆ, ಇವಾಗ ನಮ್ಮ ಹತ್ರ ಟೈಮ್ ಇಲ್ಲ ಸ್ನೇಹಿತರೆ. ಹೌದಾ? ಎಕ್ಸಾಮಿಗೆ ನೋಡಿ, ಇವಾಗ ನವೆಂಬರ್ ತಿಂಗಳ ಲಾಸ್ಟ್ ಅಂತಂದರೆ ಒಂದು 12ರಿಂದ 14 ದಿನಗಳ ಕಾಲ ಈ ಕಡೆ ಇದೆ. ಆ ನಂತರ ಅಲ್ಲಿ ಒಂದು 2 ತಿಂಗಳಿದೆ ಸ್ನೇಹಿತರೆ. ಸೊ ನಿಮ್ಮ ಕೈಯಲ್ಲಿ ಒಂದು 30+30 ಅಂದರೆ 60 ಒಂದು 75 ದಿನಗಳ ಕಾಲಾವಧಿ ನಿಮ್ಮ ಹತ್ರ ಇದೆ ಸ್ನೇಹಿತರೆ. ಈ 75 ದಿನಗಳ ಕಾಲಾವಧಿಯಲ್ಲಿ ನೀವು ಇಡೀ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೇಕು. ಹೌದಾ? ಸೊ ಆಮೇಲೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಿದೆ ಸ್ನೇಹಿತರೆ. ಸೊ ಇವಾಗ ಯಾವ ಕ್ವಶನ್ ಹೇಗೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಹೌದಾ? ನ್ಯೂಮರಿಕಲ್ಲ ವಿತ್ ಎಕ್ಸಾಂಪಲ್ಸು, ಅದರದ್ದು ನ್ಯೂಮರಿಕಲ್ ಡೇಟಾಸ್ಗಳು ಕೂಡ ಏನು ಮಾಡ್ತಾ ಇದ್ದಾನೆ, ಚೇಂಜ್ ಮಾಡ್ತಾ ಇದ್ದಾನೆ. ಹೌದಾ? ಅಪ್ಡೇಟ್ ಮಾಡ್ತಾ ಇದ್ದಾನೆ. ಸೊ ಅವಾಗ ಏನು ಮಾಡ್ತಾ ಇದ್ದೀವಿ, ಫಿಕ್ಸ್ ಈ ಚಾಪ್ಟರ್ ಒಳಗೆ ಈ ಕ್ವಶನ್ಸ್ ಬರ್ತಿತ್ತು. ಆಮೇಲೆ ಕಂಟೆಂಟು ಕ್ವಶನ್ಸ್ಗೆ ಬೇಕಾಗಿರುವಂಥ ನ್ಯೂಮರಿಕಲ್ ಡೇಟಾಸ್ಗಳನ್ನು ಕೂಡ ಹಾಗೆಯೇ ಕೊಡ್ತಿದ್ನು. ಹೌದಾ? ಫಿಕ್ಸ್ ಇರ್ತಿತ್ತು. ಇವಾಗ ಒಂದು ಉದಾಹರಣೆ ತೊಗೊಳ್ಳೋಣ ಸ್ನೇಹಿತರೆ. ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಇದು 5 ಇದೆ, ಸೊ ಇರಲಿ 10 ಅನ್ಕೊಳ್ಳೋಣ ಸ್ನೇಹಿತರೆ. ಸರಿನಾ? 10 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಈ 10 ರೂಪಾಯಿ ಬೆಲೆ ಸೊ ಏನಾಗ್ತಾ ಇದೆ ಅಂದರೆ, ಮಾರುಕಟ್ಟೆಯಲ್ಲಿ 10 ರೂಪಾಯಿ ಅಂತ ಬೆಲೆ ಇದ್ದಾಗ ಅವಾಗ ಏನಾಗುತ್ತೆ ಅಂದರೆ, ಕ್ವಾಂಟಿಟಿನ ಕಂಡುಹಿಡಿಬೇಕು ಅಂತ. ಅವಾಗ ಕ್ವಾಂಟಿಟಿ ಪ್ರಮಾಣ ಕೊಟ್ಟಿರ್ತಾನೆ. ಸೊ ಒಂದು ಕಡೆ 0, ನೆಕ್ಸ್ಟ್ 1, 2, 3, 4 ಅಂತ. ಆಮೇಲೆ ಒಟ್ಟು ವರಮಾನ ಎಷ್ಟಾಗುತ್ತೆ, ಅವಾಗ P×Q ಅನ್ನು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸೊ ನಿಮ್ಗೆ TR ಸಿಗುತ್ತೆ. ಹೌದಾ? TRನ ಆದ ನಂತರ ನೆಕ್ಸ್ಟ್ AR ಅನ್ನು ಮಾಡಬೇಕಾದ್ರೆ TR/Q ಅಂತ ಮಾಡ್ತೀರಿ. ಆ ಥರ. ಸೊ ಅದಕ್ಕೆ ಪ್ರತಿಯೊಂದಿಗೂ ಕೂಡ ಏನಾಗಿರುತ್ತೆ, ಅಲ್ಲಿ ಡೇಟಾಸ್ಗಳನ್ನು ಕೂಡ ಏನು ಮಾಡ್ತಾ ಇದ್ದಾನೆ, ನಂಬರ್ಸು ಚೇಂಜ್ ಆಗುತ್ತೆ. ಅದು ನಮ್ಮ ಗಮನದಲ್ಲಿರಬೇಕು ಸ್ನೇಹಿತರೆ. ಹಾಗಾಗಿ ನಾವೇನು ಮಾಡೋಣ ಇವತ್ತು ಅಂತಂದರೆ, ಸೊ ಈ ಕಂಟೆಂಟಲ್ಲಿ ಜಾಸ್ತಿ ಮಾರ್ಕ್ಸ್ಗಳು ಯಾವುದು ಬರುತ್ತೆ, ಯಾವ ಕ್ವಶನ್ಸ್ ಇಂಪಾರ್ಟೆಂಟು ಅದನ್ನು ನಿಮ್ಗೆ ಕೊಟ್ಟಿರ್ತೀನಿ. ಅವುಗಳನ್ನು ನೀವು ಫೋಕಸ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಹೌದಾ? ಸೊ ಮತ್ತು ಯಾರೆಲ್ಲ ಪ್ರಥಮ ಬಾರಿಗೆ ನೀವು ನೋಡ್ತಾ ಇದ್ದೀರಿ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776 ಅಂತ. ಸೊ ಪ್ರಥಮ ಬಾರಿಗೆ ನೋಡುವಂಥವ್ರು ದಯವಿಟ್ಟು ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸೊ ಪೂರ್ತಿ ವಾಚ್ ಮಾಡಿ ಸ್ನೇಹಿತರೆ. ಯಾಕಂದರೆ ಪೂರ್ತಿ ವಾಚ್ ಮಾಡಿದ್ರಂದರೆ ನಿಮಗೆ ಈ ವಿಡಿಯೋನಲ್ಲಿ ಫಿಕ್ಸ್ 6 ಮಾರ್ಕ್ಸ್ ಬರಲೇಬೇಕು. ಹೌದಾ? ಫಿಕ್ಸ್ ಆಗಿ ಬರುತ್ತೆ ಸ್ನೇಹಿತರೆ. ಸೊ ಯಾವುದೇ ರೀತಿಯಂಥ ಡೌಟ್ ಇಲ್ಲ. ಹೌದಾ? ಮಿನಿಮಮ್ 6, ಮ್ಯಾಕ್ಸಿಮಮ್ 8.
ನೆನಪಿರಲಿ ನಿಮಗೆ. ಹೌದಾ? ಸೊ ಅದಕ್ಕೋಸ್ಕರ ಈ ಒಂದು ಚಾಪ್ಟರ್ಸು ಈ ಒಂದು ವಿಡಿಯೋನೇ ನಿಮಗೆ 6 ಮಾರ್ಕ್ಸ್ ಕೊಡೋಂಗೆ ನಾನು ಮಾಡ್ತೀನಿ ಸ್ನೇಹಿತರೆ. ಸರಿನಾ? ರೈಟ್. ಲೇಟ್ ಮಾಡೋದು ಬೇಡ. ಸೊ ಯಾಕಂದರೆ ಎಲ್ಲ ನಮ್ಮ ಕರ್ನಾಟಕದ ತುಂಬೆಲ್ಲ ಸುಮಾರು ಜಿಲ್ಲೆಗಳಿಂದ ಎಲ್ಲನೂ ಕೂಡ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಸೊ ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು ಮೊದಲನೇ ಪಾಯಿಂಟು. ಆಮೇಲೆ ನಂದು ಸೊ ಇವತ್ತು ಟೆಲಿಗ್ರಾಮ್ ಇದೆ ಸ್ನೇಹಿತರೆ. ಹೌದಾ? ಆ ಟೆಲಿಗ್ರಾಮ್ದಲ್ಲೂ ಕೂಡ ನಾನು ಏನು ಮಾಡಿರ್ತೀನಿ, ನನ್ನ ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಅದರ ಲಿಂಕ್. ಅದನ್ನು ನೀವು ಯೂಸ್ ಮಾಡ್ಬೋದು. ಅಲ್ಲಿ ಜಾಯ್ನ್ ಆಗಿ ಅಲ್ಲೊಂದು ಗ್ರೂಪ್ ಮಾಡಿದ್ದೀನಿ. ಅಲ್ಲಿ ನಿಮ್ಗೆ ಏನೇನು ಬೇಕಲ್ಲ, ಸೊ ಅದು ಫಸ್ಟ್ ಇಯರ್ ಇರಲಿ ಸೆಕೆಂಡ್ ಇಯರ್ ಇರಲಿ, ಸೊ ಎಲ್ಲನೂ ಕೂಡ ನಿಮ್ಗೆ ಏನು ಮಾಡ್ತೀನಿ, ಸೊ ಡಾಕ್ಯುಮೆಂಟನ್ನು ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಹೌದಾ? PDF ರೂಪದಲ್ಲಿ. ಸೊ ಎಲ್ಲ ನಿಮ್ಗೆ ಏನೇನು ಕಂಟೆಂಟ್ ಬೇಕು ಅದನ್ನು ನಾನು ಕೊಡ್ತೀನಿ. ಸರಿನಾ? ಸೊ ಯಾಕಂದರೆ ವಾಟ್ಸಪ್ ಗ್ರೂಪ್ನೆಲ್ಲ ನಂಗೆ ಮಾಡೋಕ್ಕೆ ಬಂದಿಲ್ಲ, ಅದಕ್ಕೆ ಏನು ಮಾಡಿದ್ದೀನಿ, ಟೆಲಿಗ್ರಾಮ್ ಮಾಡಿದ್ದೀನಿ. ಆ ಟೆಲಿಗ್ರಾಮ್ ಒಳಗಡೆ ಸೊ ನೀವೇನು ಮಾಡ್ಬೋದು, ಸೊ ನನಗೆ ನೀವು ಇದು ಮಾಡಿದ್ರೆ, ಜಾಯ್ನ್ ಆಗಿದ್ರೆ, ನಿಮ್ಗೆ ಏನು ಡೇಟಾಸ್ ಬೇಕು, ಏನು PUC ಫಸ್ಟ್ ಸೆಕೆಂಡ್ ಏನು ಕಂಟೆಂಟ್ ಬೇಕು ಅದೆಲ್ಲನೂ ಕೂಡ ನಿಮ್ಮ ಜೊತೆಗೆ ಕೊಡ್ತೀನಿ ಸ್ನೇಹಿತರೆ. ಕ್ಲಿಯರ್ ಆಯಿತಾ? ಎಸ್. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಹೌದಾ? ಮೊದಲನೇ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ರಿ ನನ್ನ ಯೂಟ್ಯೂಬ್ ಚಾನಲ್ಸು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹೌದಾ? ವಾಚ್ ಮಾಡಿ. ಮತ್ತು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ. ಹೌದಾ? ಸೊ ನಿಮ್ಮ ಕಮೆಂಟಿಗೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಮತ್ತು ಮುಂದೆ ಹೊಸ ಹೊಸ ವೀಡಿಯೋಗಳನ್ನು ಇಂಪಾರ್ಟೆಂಟ್ ಇರುವಂಥ ಕಂಟೆಂಟನ್ನು ಇಟ್ಕೊಂಡು ನಾನು ಮಾಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕಮೆಂಟ್ ಬೇಕು ಮತ್ತು ನಿಮ್ಮ ಒಂದು ಲೈಕ್ ಬೇಕು ಸ್ನೇಹಿತರೆ. ದಯವಿಟ್ಟು ಇದು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಹೌದಾ? ಮೊದಲೇ ಪ್ರಶ್ನೆಗೆ ನೋಡ್ರಿ, ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು, ಸೊ ಅದು ಆರ್ಥಿಕ ಏಜೆಂಟ್ರಾಗಿರ್ತಾರೆ. ನೆನ್ಪಿಟ್ಕೊಳ್ರಿ. ಸೊ 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಕೊಟ್ಟಿರುವಂಥ ಒಂದು ಸಿದ್ಧಾಂತ ಯಾವುದು? ಉದ್ಯೋಗ. ಹೌದಾ? ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಸರಿಯಾಗಿದೆ ಸ್ನೇಹಿತರೆ. ನೋಡ್ರಿ, ನೆಕ್ಸ್ಟ್ ಮಹಾ ಆರ್ಥಿಕ ಮುಗ್ಗಟ್ಟು ಯಾವಾಗ ಆಗಿರುವಂಥದ್ದು ಅಂತಂದರೆ ನಿಮ್ಗೆ ಗೊತ್ತಿದೆ, ಅದು 1929. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಮೊದಲಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒಂದು ಬಂಡವಾಳಶಾಹಿ ದೇಶದಲ್ಲಿ ಎಲ್ಲ ಉತ್ಪಾದನಾ ಚಟುವಟಿಕೆಗಳು, ಹೌದಾ, ಸೊ ಯಾರು ಮುಖ್ಯವಾಗಿ ನಡೆಸ್ತಾರೆ ಅಂದರೆ ಖಾಸಗಿ ವಲಯದವರು. ಹೌದಾ? ಇಲ್ಲಿ ಆಪ್ಷನ್ ಎ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗ ಕಂಡುಕೊಳ್ಳುತ್ತಿದ್ದರು. ಹೌದಾ? ಸೊ ಈ ಒಂದು ಮತ್ತು ಕಾರ್ಖಾನೆಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಈ ಹೇಳಿಕೆಯನ್ನು ಹೇಳಿರುವಂಥದ್ದು. ಇದು ಯಾವುದು ಅಂದರೆ ಸಾಂಪ್ರದಾಯಿಕ ಚಿಂತನೆ. ಹೌದಾ? ಸಾಂಪ್ರದಾಯಿಕ ಚಿಂತನೆ ಇಲ್ಲಿ ಸಿ ಇದೆ. ಬೇಕಾದರೆ ನಿಮಗೆ ಫಸ್ಟೇ ಕೊಡ್ಬೋದು, ಈ ಆಪ್ಷನಲ್ಲಿ ಕೊಡ್ಬೋದು, ನೋಡ್ಕೊಳ್ಳಿ. ಸರಿನಾ? ಎಸ್. ಈ 4ರಲ್ಲಿ ಒಂದು ಫಿಕ್ಸ್ ಬರುತ್ತೆ ಸ್ನೇಹಿತರೆ, ಎನ್ವಲಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಖಾಲಿ ಬಿಟ್ಟಿರುವ ಸ್ಥಳಗಳು. ನೋಡಿರಿ, ಡ್ಯಾಡ್ಯಾಶ್ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ. ಸಮಗ್ರ ಅರ್ಥಶಾಸ್ತ್ರ. ಭೂಮಿಗೆ ಸಲ್ಲಿಸಿದ ಸೇವೆಗೆ ಒಂದು ಆದಾಯದ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಕೊಡುತ್ತೀವಿ. ಸರಿಯಾಗಿದೆ. ಹೌದಾ? ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ಏನಂತ ಕರಿತಾ ಇದ್ದೀವಿ? ರಫ್ತು. ಕಳಿಸೋದಕ್ಕೆ ರಫ್ತು ಇದೆ, ಆಮದು ಮಾಡ್ಕೊಳ್ಳೋದಕ್ಕೆ ನಾವು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಆಮದು ಅಂತ ಕರಿತೀವಿ. ಸರಿನಾ? ಎಸ್. ನೆಕ್ಸ್ಟ್ ನೋಡ್ರಿ, ಡ್ಯಾಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳಂತ ಕರಿತೀವಿ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್ ನೋಡಿ, ಡ್ಯಾಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಶಾಸನಾತ್ಮಕ ಒಂದು ಸಂಸ್ಥೆಗಳಾದಂಥ RBI, SEBI, ಹೌದಾ, ಸೊ ಮುಂತಾದವುಗಳನ್ನು ಜಾರಿ ತರಲಾಗುತ್ತದೆ. ಅದು ಯಾವುದು? ಸಮಗ್ರ ಆರ್ಥಿಕತೆಗಳು ಅಂತ. ಹೌದಾ? ಇದರಲ್ಲಿ ಕೂಡ ಒಂದು ಕ್ವಶನ್ಸು ಬರುವಂಥ ಸಾಧ್ಯತೆ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 1 ಅಂಕದ ಪ್ರಶ್ನೆಗಳು ನೋಡಿಕೊಳ್ಳಿ ಸ್ನೇಹಿತರೆ. ಆರ್ಥಿಕ ಏಜೆಂಟ್ರು ಎಂದರೇನು? ಇದು ಮಿಡ್ ಟರ್ಮಿಗೆ ಭಾಳಷ್ಟು ಸಲ ಬಂದಿದೆ ಮತ್ತು ಎನ್ವಲಲ್ಲಿ ಕೂಡ ಬರ್ಬೋದು. ಇದು ನೆನಪಿರಲಿ ನಿಮಗೆ. ಎ ಸೆಕ್ಷನ್ ಒಳಗೆ ಯಾವುದೂ ಕೂಡ ತೊಗೋಬೋದು ಸ್ನೇಹಿತರೆ ಈ ಸಲ. ಮೊದಲು ಹಂಗಿದ್ದಿಲ್ಲ, ವೆರಿ ಶಾರ್ಟ್ ಕ್ವಶನ್ ತೊಗೋಬೇಕಾದ್ರೆ ಅದೇ ತೊಗೋತಿದ್ದನು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ತೊಗೋತಿದ್ದನು, ಒನ್ ವರ್ಡ್ ಆದರೂ ತೊಗೋತಿದ್ದನು. ಈಗ ಹಂಗಿಲ್ಲ ಸ್ನೇಹಿತರೆ. ಎ ಬೀಟ್ ಅಂದರೆ ಅದು 4ರಲ್ಲಿ ಯಾವುದಾದ್ರೂ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಾವು ಭಾಳ ಕೇರ್ಫುಲ್ಲಾಗಿ ಇದನ್ನು ಓದಬೇಕು. ಇಲ್ಲಿ ನೋಡಿ, ಆರ್ಥಿಕ ಏಜೆಂಟ್ರು ಅಂದರೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಆರ್ಥಿಕ ಏಜೆಂಟರು. ಸಾಕು ಸ್ನೇಹಿತರೆ. ಹೌದಾ? ಇಲ್ಲಿ ಉದಾಹರಣೆಗಳು ಬರೆಯುವಂಥ ಅವಶ್ಯಕತೆ ಇಲ್ಲ, ಬರೆದ್ರೆ ತಪ್ಪಾಗತ್ತೆ ಇಲ್ಲ, ಯಾಕಂದರೆ ಅದು 2 ಮಾರ್ಕ್ಸಿಗಿದೆ. ಆ 2 ಮಾರ್ಕ್ಸ್ ಇದ್ದಲ್ಲಿ ಅಲ್ಲಿ ಬರೀರಿ, ನಡೀತೆ. ಸರಿನಾ? ಎಸ್. ನೋಡಿರಿ, ಈಗ ಇದೇ ಏನಂತಾರೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಇತ್ತಲ್ಲ ಸ್ನೇಹಿತರೆ, ಅದೇ ಪ್ರಶ್ನೆ ಇಲ್ಲಿದೆ ನೋಡಿ, 1 ಅಂಕಕ್ಕೆ. ಹೌದಾ? ಸೊ ನೀವು ಅದನ್ನು ಕಾನ್ಸೆಪ್ಟ್ ತಿಳ್ಕೊಂಡಿದ್ರಂದರೆ ಇಲ್ಲಿ ಕೂಡ ಪ್ರಶ್ನೆ ಮಾಡ್ಬೋದು. ಇಲ್ಲೇ ಏನು ಕೇಳಿದ್ದಾನೆ ನೋಡ್ರಿ, ನೇರವಾದಂಥ ಪ್ರಶ್ನೆಗೆ ಸೊ ಆನ್ಸರನ್ನು ಏನು ಮಾಡಿದ್ದಾನೆ ನೋಡ್ಕೊಳ್ಳಿ. ಹೌದಾ? ಸಾಂಪ್ರದಾಯಿಕ ಪಂಥದ ಚಿಂತನೆಯ ಒಂದು ಹೇಳಿಕೆ ಏನನ್ನು ಹೇಳುತ್ತದೆ ಅಂತ ಕೇಳಿದಾನೆ. ಹೌದಾ? ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂಬ ಊಹೆಯನ್ನು ಅಥವಾ ಎಂಬ ಕಲ್ಪನೆಯನ್ನು ಸಾಂಪ್ರದಾಯಿಕ ಚಿಂತನೆಯ ಒಂದು ಸಿದ್ಧಾಂತದ ಒಂದು ವಿಚಾರ ಆಗಿದೆ. ಸರಿನಾ? ನೆಕ್ಸ್ಟ್, ಆಮದು ನೋಡ್ರಿ.
ಆಮದುಗಳ ಒಂದು ಅರ್ಥವ್ಯವಸ್ಥೆ ಜಗತ್ತಿನ ಇತರ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದು ಎಂದು ಕರಿತೇವೆ, ನೆನಪಿಟ್ಕೊಳ್ಳಿ. ಹೌದಾ, ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿ ರೀ. ಹೌದಾ, ಸೊ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ, ದ ಎನ್ಕ್ವೈರಿ ಇಂಟು ನೇಚರ್ ಆ್ಯಂಡ್ ಸಿಗ್ನಿಫಿಕೇಶನ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ ಅಂತ. ಸೊ 1776 ಒಳಗೆ ಇದು ಪಬ್ಲಿಕೇಶನ್ ಆಗಿರೋದು. ಇದು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಇದೆ. ಹೌದಾ, ನೆನಪಿಟ್ಕೊಳ್ಳಿ, ಎಕನಾಮಿಕ್ಸ್ ರವಿ 1776, ನಿಮಗೂ ಗೊತ್ತಿದೆ, ಸರಿನಾ? ಎಸ್. ಕೂಲಿ ದರ ಎಂದರೇನು? ಹೌದಾ, ನೋಡ್ರಿ, ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆ ಅದನ್ನು ಕೂಲಿ ದರ ಎಂದು ಕರೆಯುತ್ತೇವೆ, ಸರಿನಾ? ಒಂದು ಬೆಲೆ ಇದೆ, ಆ ಬೆಲೆ ಎಲ್ಲಿ ನಿರ್ಧಾರ ಆಗುತ್ತೆ ಅಂದರೆ, ಸೊ ಒಂದು ವಸ್ತುವಿನ ಬೆಲೆ ಆಗಿರ್ಬೋದು, ಇಲ್ಲಿ ಕೂಲಿ ಕೇಳಿದಾನ, ಕೂಲಿ, ಹೌದಾ, ಆ ಕೂಲಿಯ ನಿರ್ಧಾರಕ್ಕೆ ಸಮಾಗಮ ಆಗಿರುವಂಥ ಒಂದು ಸನ್ನಿವೇಶ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬಂಡವಾಳಶಾಹಿ ಆರ್ಥಿಕತೆ ಗುಣಲಕ್ಷಣಗಳು, ನೆನಪಿಟ್ಕೊಳ್ಳಿ. ಒಂದೇದಿದೆ, ಇಲ್ಲಿ ಇದೆ ನೋಡ್ರಿ. ಸೊ ಉತ್ಪಾದನಾ ಚಟುವಟಿಕೆಗಳ ಖಾಸಗಿ ಒಡೆತನದಲ್ಲಿ ಇದು ಕೂಡ ಬರ್ಬೋದು. ನೆಕ್ಸ್ಟ್ ಉತ್ಪಾದನಾಂಗಗಳ ಅಥವಾ ಉತ್ಪಾದನೆಗಳ ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಆಗಿರುತ್ತದೆ. ಒಂದು ನಿರ್ದಿಷ್ಟ ಬೆಲೆ ಶ್ರಮದ ಮಾರಾಟ ಮತ್ತು ಖರೀದಿ ಮಾಡಲಾಗುತ್ತದೆ. ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಕನಿಷ್ಠವಾಗಿರಬೇಕು, ಇದು ಇರಲೇಬೇಕು. 4 ಪಾಯಿಂಟ್. ನೆಕ್ಸ್ಟ್ ಬಾಹ್ಯ ವಲಯದ 2 ವಿಧಗಳು, ಒಂದು ಆಮದಿದೆ, ಒಂದು ರಫ್ತಿದೆ, ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಸಮಗ್ರ ಆರ್ಥಿಕತೆಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥವ್ರು ಯಾರು? ಹೌದಾ, ಇಲ್ಲಿ ವ್ಯಕ್ತಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ ಬರೀಬೇಕು, ಉದ್ಯಮ ಸಂಸ್ಥೆಗಳು, ಅನುಭೋಗಿಗಳು, ಸರ್ಕಾರ, ಬ್ಯಾಂಕು ಮುಂತಾದವುಗಳು, ಸರಿನಾ? ಎಸ್. ಇಲ್ಲಿ ಉತ್ಪಾದನಾಂಗಗಳಂತ ಇದೆ ಸ್ನೇಹಿತರೆ, ಅದಕ್ಕೆ ಪ್ರತಿಯಾಗಿನೂ ಕೂಡ ಬರೀರಿ, ಯಾಕಂದರೆ ಪ್ರತಿಗಳು ಎಲ್ಲಿ ಕೇಳಿದಾನಂದರೆ ಇದರೊಳಗೆ ಇದೆ, ಮುಂದಿನ ಚಾಪ್ಟರ್ನಲ್ಲಿ ಇದೆ, ಸರಿನಾ? ಅಲ್ಲಿ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ನೆನಪಿರಲಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಂಡವಾಳಶಾಹಿ ಇದು 4 ಅಂಕದ ಪ್ರಶ್ನೆ. ಹೌದಾ, ಇದು ಎಷ್ಟನೇ ಇಂಪಾರ್ಟೆಂಟ್ ಅಂದರೆ ಇದು 3ನೇ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಹೌದಾ, ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಗಳನ್ನು ತಿಳಿಸಿ. ಸೊ ಅದರ ಕಾರ್ಯವೈಖರಿಗಳು ಎಲ್ಲೆಲ್ಲಿದೆ? ಯುರೋಪ, ಉತ್ತರ ಅಮೇರಿಕಾ, ಯುರೋಪ, ಏಷ್ಯಾದ. ಸೊ ನೆಕ್ಸ್ಟ್ ಏನಂದ್ರೆ ಕೆಲವು ದೇಶಗಳಲ್ಲಿ ಇದು ವ್ಯವಸ್ಥೆ ನಡೀತಾ ಇದೆ ಅಂತ. ಹೌದಾ, ಅದರದ್ದೇ ಏನು 2 ಅಂಕದ ಇದೆಯಲ್ಲ, ಆ ಪಾಯಿಂಟೇ ಇಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ, ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸರಿನಾ? ಅದನ್ನು ಇಟ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕು ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಹೌದಾ, ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದು ನೀವು ಮಾಡಲಿಲ್ಲ ಅಂತಂದರೆ ನಿಮಗೆ ಜಾಸ್ತಿ ಏನಾಗಲ್ಲ, ಸ್ಕೋರ್ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಅದನ್ನು ಇಲ್ಲಿ ಏನಾಗಿದೆ, ಸೊ ಯಾವ ರೀತಿಯಾಗಿ ಒಂದು ಉದ್ಯಮ ಸಂಸ್ಥೆಯನ್ನು ಕೆಲಸ ಮಾಡುತ್ತೆ ಅನ್ನೋಂಥದ್ದು ನಿಮ್ಮ ಗಮನದಲ್ಲಿರಲಿ. ಹೌದಾ, ಅದನ್ನೇ ಇಟ್ಟುಕೊಂಡು ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡ್ತಾ ಬಂದಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ಸರಿನಾ? ಎಸ್. ಸೊ ಅದಾದ ನಂತರ ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. 2ನೇ ಪ್ರಶ್ನೆ, ಮುಖ್ಯವಾಗಿರುವಂಥ 2ನೇ ಪ್ರಶ್ನೆ ಇದಾಗಿದೆ ಸ್ನೇಹಿತರೆ. ಏನಿದೆ? ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಕ್ಕಿಂತ ಯಾವ ರೀತಿಯಾಗಿ ಭಿನ್ನವಾಗಿದೆ ಅನ್ನುವಂಥದ್ದು. ಇದನ್ನು ನಾವು ಚರ್ಚೆ ಮಾಡ್ತಾ ಬರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ 2 ಏನಂತಂದರೆ ವಿಭಾಗಗಳಾಗಿ ಅವುಗಳನ್ನು ವಿಂಗಡಣೆ ಮಾಡ್ತಾ ಬಂದಿದ್ದೀವಿ. ಇದು 2ನೇ ಮುಖ್ಯವಾಗಿರುವಂಥ ಪ್ರಶ್ನೆ ಈ ಚಾಪ್ಟರ್ನಲ್ಲಿ. ಮುಖ್ಯವಾಗಿ 2ನೇ ಪ್ರಶ್ನೆ ಇದು, 2ನೇದು ಇದೆ. ಹೌದಾ, ಮೊದಲನೇದು ಯಾವುದು? ಅದು ನೆಕ್ಸ್ಟ್ ಇದೆ, ನೆನಪಿಟ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರವು ಒಬ್ಬ ಅನುಭೋಗಿ, ಒಂದು ಅಲ್ಲಿ ಸಿ ಅದು ಎಕ್ಸ್ಟ್ರಾ ಬಂದುಬಿಟ್ಟಿದೆ, ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬಂದಿದೆ. ಒಂದು ಕೈಗಾರಿಕೆ, ಹೌದಾ, ಅಲ್ಲಿ ಕಾಮ ಬರಬೇಕದು. ನೆಕ್ಸ್ಟ್ ಇತ್ಯಾದಿ ವೈಯಕ್ತಿಕ, ಸೊ ಆರ್ಥಿಕ ಚಟುವಟಿಕೆಗಳ ಘಟಕಗಳ ಸಂಬಂಧ ಅಧ್ಯಯನವಾಗಿದೆ. ಅದು ಸಮಗ್ರ ಅರ್ಥಶಾಸ್ತ್ರದ ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ, ವರಮಾನ, ರಾಷ್ಟ್ರೀಯ ವರಮಾನದ ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಈ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂಥದ್ದು, ಸರಿನಾ? ಇದು ಭಾಗಶಃ ಅರ್ಥಶಾಸ್ತ್ರವನ್ನು ಏನು ಮಾಡ್ತಾ ಇದೆ, ವಿಶ್ಲೇಷಣೆ ಮಾಡ್ತಾ ಇದೆ. ಇದು ಸಾರ್ವತ್ರಿಕ ಸಮತೋಲನ ಹೊಂದಿದೆ, ಸರಿನಾ? ಇದು ಸೂಕ್ಷ್ಮ ಸಣ್ಣ ಘಟಕಗಳ ಒಂದು ವಿದ್ಯಮಾನಗಳನ್ನು ಪರಿಗಣಿಸಿದರೆ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರ ಏನು ಮಾಡ್ತಾ ಇದೆ ಅಂದರೆ, ಸೊ ಇಡೀ ಆರ್ಥಿಕ ವ್ಯವಸ್ಥೆಗಳನ್ನು ಒಂದು ರಾಶಿ ಆಗಿ ಅಧ್ಯಯನ ಮಾಡುತ್ತೆ ಸ್ನೇಹಿತರೆ. ಇದು ನೆನಪಿರಲಿ ನಿಮಗೆ, ಸರಿನಾ? ಹೌದು, ಇದು ಪಕ್ಷಿ ನೋಟ ಆಗಿದೆ. ಇದೇನಾಗಿದೆ ಅಂತಂದರೆ, ಸೊ ಈ ಪಕ್ಷಿ ನೋಟದ ಒಂದು ವಿಶಾಲ ಒಂದು ಹಿನ್ನೆಲೆಯಲ್ಲಿ ನೋಡುತ್ತೆ ಸ್ನೇಹಿತರೆ. ಯಾವುದು? ಸಮಗ್ರ ಅರ್ಥಶಾಸ್ತ್ರ ಪಕ್ಷಿ ನೋಟ ಆದರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಮಾಡ್ತಾ ಇದೆ, ಸೂಕ್ಷ್ಮ ನೋಟದಿಂದ ನೋಡುವಂಥದ್ದು. ಈ ರೀತಿಯಾದಂಥ ಒಂದು ವಿದ್ಯಮಾನಗಳು ಜರುಗುತ್ತೆ, ಸರಿನಾ? ಇಲ್ಲಿ ನೋಡಿ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಫಸ್ಟ್ ಪ್ರಯಾರಿಟಿ ನನ್ನ ಒಂದು ಇದರೊಳಗೆ, ನನ್ನ ಪ್ರಕಾರ ಇದು ಫಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ 2ರಲ್ಲಿ ಸರ್ಕಾರ, ರಾಜ್ಯ ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿರಿ. ನೀವು ಅನಿಸ್ಕೋತೀರಿ ಸರ್ ಇಷ್ಟೇ ಅದ 4 ಮಾರ್ಕ್ಸ್ ಕೊಡ್ತಾನೆ ರೀ, ಡೆಫಿನೆಟಾಗಿ ಕೊಡ್ತಾನೆ. ಹೌದಾ, ಇಲ್ಲಿ ಫಸ್ಟ್ ಏನು ಮಾಡಿದ್ದೀನಿ ರೀ, ಸರ್ಕಾರದ ಪಾತ್ರ ತೊಗೊಂಡಿದ್ದೀನಿ, ಕುಟುಂಬ ವಲಯದ ಒಂದು ಸೊ ಮುಖ್ಯವಾದಂಥ ಕೆಲಸ ಏನು ಅನ್ನೋಂಥದ್ದು ತೊಗೊಂಡಿದ್ದೀನಿ ಸ್ನೇಹಿತರೆ, ಸರಿನಾ? ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಸ್ನೇಹಿತರೆ. ಓಕೆ, ಇವಾಗ ಕಾಣಿಸ್ತಾ ಇದೆನಾ?
ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ, ಸರಿನಾ? ನೋಡ್ರಿ, ಇಲ್ಲಿ ಸರ್ಕಾರದ ಪಾತ್ರ ಏನಂದರೆ, ಸರ್ಕಾರ ಯಾವ ರೀತಿಯಾಗಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ, ಹೌದಾ? ಸೊ ಅದು ನ್ಯಾಯಾಂಗವನ್ನು ಕಾಪಾಡಬೇಕಾಗಿದೆ, ಹೌದಾ? ಅದ್ರ ಜೊತೆಗೆ ಶಾಲಾ ಕಾಲೇಜು ಶಿಕ್ಷಣ ರಂಗವನ್ನು ಕಾಪಾಡಬೇಕಾಗಿದೆ, ಆರೋಗ್ಯವನ್ನು ಕಾಪಾಡಬೇಕಾಗಿದೆ, ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ, ಹೌದಾ? ಇವೆಲ್ಲನೂ ಕೂಡ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಹಾಗಾಗಿ ಇದು ಸರ್ಕಾರದ ಒಂದು ಮಹತ್ವವಾದಂಥ ಪೂರ್ಣವಾದಂಥ ಕೆಲಸ ಇದೆ ಸ್ನೇಹಿತರೆ. ಅದನ್ನು ಅಲ್ಲಿ ತೊಗೊಂಡಿದ್ದೀನಿ. ಅದಾದ ನಂತರ ಕುಟುಂಬ ವಲಯ ಏನು ಮಾಡ್ತಾ ಇದೆ ಅಂದರೆ, ಸೊ ಉದ್ಯಮ ಸಂಸ್ಥೆಗೆ ಒಂದು ಏನು ನೇರವಾದಂಥ ಒಂದು ಸಂಬಂಧವನ್ನು ಇಟ್ಕೊಳ್ಳುತ್ತೆ. ಏನು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಕುಟುಂಬ ವಲಯ ಹೇಳುತ್ತೆ ಸ್ನೇಹಿತರೆ. ಈ ಕುಟುಂಬ ವಲಯದ ಡಿಮಾಂಡ್ ಪ್ರಕಾರ ಇಲ್ಲಿ ಏನಾಗುತ್ತಾ ಇದೆ ಅಂದರೆ ಉದ್ಯಮ ಸಂಸ್ಥೆಗಳು ನಡೀತೆ. ಆಮೇಲೆ ಕುಟುಂಬ ವಲಯ ಉದ್ಯಮ ಸಂಸ್ಥೆಗಳಿಗೆ ಏನು ಮಾಡ್ತಾ ಇದೆ ಅಂತಂದರೆ ವೇಜನ್ನು ಕ್ರಿಯೇಟ್ ಮಾಡ್ತಾ ಇದೆ, ಅಂದ್ರೆ ಕೂಲಿ ಕಾರ್ಮಿಕರನ್ನು ಒದಗಿಸ್ತಾ ಇದೆ ಸ್ನೇಹಿತರೆ, ಹೌದಾ? ಅದು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಹೌದಾ? ಕಟ್ಟಡ ಕಾರ್ಮಿಕರಾಗಿರ್ಬೋದು, ದಿನಗೂಲಿ ನೌಕರರಾಗಿರ್ಬೋದು, ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕುಟುಂಬ ವಲಯದಿಂದ ಸಿಗುವಂಥದ್ದು. ಹಾಗಾಗಿ ಇವು ಏನಾಗ್ತಾ ಇದೆ, ಎರಡೂ ಕೂಡ ಪರಸ್ಪರವಾಗಿ ಏನಾಗ್ತಾ ಇದೆ, ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಅದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸ್ನೇಹಿತರೆ, ಸರಿನಾ? ಓಕೆ, ಸೊ ಇಷ್ಟು ಇವತ್ತಿನ ಕಂಟೆಂಟಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇದು ವಿಡಿಯೋ ನಿಮಗೇನಂತಂದರೆ ಇಷ್ಟ ಆಯಿತು ಅಂತಂದರೆ ಸೊ ದಯವಿಟ್ಟು ಇದನ್ನು ಕಮೆಂಟ್ ಮಾಡಿ ಮತ್ತು ಅದ್ರ ಜೊತೆಗೆ ಸೊ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ತುಂಬ ಹೃದಯದ ಧನ್ಯವಾದಗಳು.